ನಮ್ಮವ್ವ ಅಂತಾಳೆ ಸರ್, ನಿನ್ ಮಕ್ಳೇನಾದ್ರು ಹೋಗು, ನೀನ್ ಇಷ್ಟು ಜಗಳ ಆಡ್ತೀವಿ, ಇಷ್ಟು ಇದು ಮಾಡ್ತೀವಿ ಅಂತ. ನೀನೇನ್ ಹೇಳೋದು, ದೇವ್ರು ಕೊಡ್ಬೇಕು ನನಗೆ, ನೀನೇನಾದ್ರೂ ನನಗೇನು ಆಗಲ್ಲಳು, ಖುಷಿನೇ ಸಂತೋಷ ಅಂತಾಳೆ ಅಂದಿದೆ ಸರ್ ಮನೇಲಿ. ಅವಾಗ ನನಗೆ ಛಲ ಒಂದು ಹುಟ್ಟಿತ್ತು ಸರ್. ಇನ್ನು ಮೊದ್ಲೆಲ್ಲ ಸುಮ್ಮನೆ ಮಾಡ್ತಿದ್ದೆ ಸರ್, ಬೇಕಾಪಟ್ಟಿ ಮಾಡ್ತಾ ಇದ್ದೆ. ಅವಾಗ ಒಂದು ಛಲ ಸಿಕ್ತು ಸರ್, ನಾನು ಬಿಡಬಾರ್ದು, ಈ ಮಾತಿಗನಾಗಿ ನಾನು ಕೂತ್ಕೊಂಡು ಚೆನ್ನಾಗಿ ಧ್ಯಾನ ಮಾಡ್ಬೇಕನ್ನೋದೊಂದು ಫುಲ್ ಕಾನ್ಫಿಡೆಂಟ್ ಬಿಟ್ಟಿತ್ತು ಸರ್ ನನ್ನ ಮೈಂಡಲ್ಲಿ, ಮನಸ್ಸಿನಲ್ಲಿ. ಆಮೇಲೆ ನಮ್ಮ ಮನೆಯವ್ರಿಗೂ ಹೇಳಿದೆ, ಹಿಂಗೆ ಅಂದಳು ನಿಮ್ಮಮ್ಮ, ನಾನು ಮಾಡ್ತೀನಿ, ನಾನು ಪಡ್ಕೊಂತೀನಿ ಅಂತ ಕೂಡ ಹೇಳ್ದೆ ಸರ್. ಶ್ವೇತಾ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಅವಳು ನನ್ಕಿನ್ನ ಸಣ್ಣವಳು ಸರ್, ಅವಳು ಚೆನ್ನಾಗಿ ಮಾಡ್ತಿದ್ಲು ಸರ್. ಅವಳಿಗೂ ಕಾಲೂರಿ ಅಂದರೆ ಇಲ್ಲೆಲ್ಲ ಚೆನ್ನಾಗಿ ಎಲ್ಲರಿಗೂ ಸಹಕಾರ ಮಾಡ್ಕೊಂಡ್ರು ಸರ್. ಒಬ್ಬಕ್ಕೆ ಸಾರ್ ಬರ್ಬೇಕಂದ್ರೂ ಕೂಡ ನಮ್ಮ ಶ್ವೇತಾನಿಂದನೇ ಸರ್. ಇಲ್ಲಿ ಕ್ಲಾಸ್ ಹೇಳೋಕ್ಕಾಗಲಿ, ಕ್ಲಾಸ್ ಇದಾಗ್ಲೂ ಮಂಜು ಸರ್ ಕೇಳ್ತಾ ಇದ್ದಾಗೆಲ್ಲ ಮಂಜು ಸರ್ ಒಂದು ನಂಬರ್ ಕೊಡ್ತಿದ್ರು, ಆ ನಂಬರಿಗೆ ಫೋನ್ ಮಾಡತ್ತೆ. ಎಲ್ಲಿದ್ದು ಸರ್ ಎಲ್ಲ ಒಬ್ಬೊಬ್ಬ ಸಾರ್ ಕೂಡ ಬಂದಿದ್ರು ಸರ್ ನಮ್ಮ ಮನೆಗೆ. ನಮ್ಮ ಮನೆಗೆ ಭಾಳಷ್ಟು ಸಾರ್ ಬಂದಿದ್ದು, ಬರ್ತಾ ಸ್ವಲ್ಪ ಕಡಿಮೆ ಆಯಿತು. ಆದರೆ ನಮ್ಮೂರಲ್ಲಿ ವ್ಯವಸ್ಥೆ ಕಮ್ಮಿ ಆಯಿತು ಸರ್, ಹೋಗೋಕ್ಕೆ ಬರೋಕ್ಕೆ ಆಟೋಗಳು ವ್ಯವಸ್ಥೆ ಇರಲ್ಲ ಸರ್ ಇಷ್ಟೊತ್ತಾಗ. ಬೆಳಗ್ಗೆ ಟೈಮ್ ಅಂದರೆ ಬರ್ತೀವಿ ಅಂತಾರೆ ಸರ್, ಬೆಳಗ್ಗೆ ಟೈಮ್ ಇವರೆಲ್ಲ ಹೊಲ್ಗಳಿಗೆ ಹೋಗ್ತಾರೆ ಸರ್. ಹಂಗಾಗಿ ಸಾಯಂಕಾಲ ಇಟ್ಕೊಂಡಿದ್ದೀವಿ ಸರ್. ಎಲ್ಲರಿಗೂ ಸಾಯಂಕಾಲನೇ ಅನುಕೂಲ ಜಾಸ್ತಿ ಇಲ್ಲಿ. ನಮ್ಮ ಶ್ವೇತಾ ಚೆನ್ನಾಗೇ ಮಾಡಿದ್ರು ಸರ್. ಅವಳಿಗೂ ಕಾಲುರಿ, ತಲೆನೋವು ಫುಲ್ ಇತ್ತು. ಅವಳು ಧ್ಯಾನ ಮಾಡೋದ್ರಿಂದ ಕಾಲು ನೋವು ಇಲ್ಲ, ಆಮೇಲೆ ತಲೆನೋವು ಕಮ್ಮಿ ಆಗ್ಬಿಡ್ತು ಸರ್. ಆಮೇಲೆ ಅವಳಿಗೆ ಚೆನ್ನಾಗಿ ಒಳ್ಳೆ ಒಂದು ಹುಡುಗ ಸಿಕ್ಕಿದ ಸರ್, ಚೆನ್ನಾಗಿ ಹ್ಯಾಪಿಯಾಗಿದ್ದಾಳೆ ಸರ್. ಈಗ ಮದುವೆ ಆಯಿತು. ಆಮೇಲೆ ಈಗ ಅಲ್ಲೇ ಪಿರಮಿಡಿಗೆ ಹತ್ರ ಇದ್ದಾಳೆ ಸರ್, ಬೆಂಗಳೂರಲ್ಲಿ ಪಿರಮಿಡಿ ಹತ್ರ ಸರ್. ಒಂದು 15 ಕಿಲೋಮೀಟರ್ ಆಗುತ್ತೆ ಸರ್. ಖುಷಿ ಪಡ್ತಾಳೆ ಸರ್, ಯಾವಾಗ ಹೋಗಕ್ಕೂ ಇಷ್ಟಪಡ್ತಾಳೆ ಸರ್ ಅಲ್ಲಿಗೆ. ಈಗ ಹೋಗಿಲ್ಲ ಸರ್, ಅದ್ರ ಮುಂದೆ ಹೋಗ್ತೀನಿ ಅಂತ ಅಂತಾಳೆ ಸರ್. ಇವಾಗ ಒಬ್ಬಳೆ ಆಗಿದ್ದಾಳಲ್ಲ ಸರ್, ಅವ್ರಿಗೂ ರಜಾ ಸಿಕ್ತಿಲ್ಲ. ಈಗ 2 ತಿಂಗಳು ರಜಾ ತಗೊಂಡಿದ್ರು ಮದುವೆಗೆ, ಈಗ ರಜಾ ಸಿಕ್ತಿಲ್ಲ, ಇನ್ನೊಂದ್ಸತಿ ಹೋಗೋಣ ಅಂತ ಅಂತಿದ್ದಾರೆ. ಆದ್ರೆ ಚೆನ್ನಾಗಿದ್ದಾರೆ ಸರ್, ಇಬ್ರು ಚೆನ್ನಾಗಿದ್ದಾರೆ ಸರ್. ಇಬ್ರು ಹೊಂದಾಣಿಕೆ ಚೆನ್ನಾಗಿದ್ದಾರೆ. ಒಳ್ಳೆ ಹುಡುಗನೇ ಸಿಕ್ಕಿದೆ ಸರ್, ಚೆನ್ನಾಗೈತಿ. ಅವ್ರಿಬ್ರು ಫ್ಯಾಮಿಲಿನೂ ಚೆನ್ನಾಗಿ. ಪಂಚಕ್ಕೆ ಸರ್ ಎಲ್ಲರೂ ಧ್ಯಾನ ಜಗತ್ತು, ಆಮೇಲೆ ಪಿರಮಿಡಿ ಜಗತ್ತು, ಶಾಕಾಹಾರಿ ಜಗತ್ತು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಚೆನ್ನಾಗಿ ಧ್ಯಾನ ಮಾಡ್ತೀನಿ. ಆ ಮಾಂಸ ಬಿಡ್ಬೇಕಂತ ಹೇಳ್ತೀನಿ ಸರ್ ಎಲ್ಲರಿಗೂ. ಇವಾಗ ಧ್ಯಾನ ಮಾಡಕ 15ನೇ ತಾರೀಕು ಬಂದ್ರೆ ವರ್ಷ ಆದಕ್ಕೆ ಸರ್. 15ನೇ ತಾರೀಕು ಬಂದ್ರೆ ವರ್ಷ ಆದಕ್ಕೆ ಸರ್. ಅಲ್ಲಿ ಇಲ್ಲಿ ಮನೆಗಳಾಗ ಮಾಡ್ಕೊಂತ ಬಂದು ತಿರ್ಗಾ ಮನೆಗಳಾಗ ನಾನು ಮಾಂಸ ತಿಂತು, ನನ್ನ ಗಂಡ ಬೈತಾನ, ನಮ್ಮ ಅತ್ತೆ ಬೈತಾಳ, ಬ್ಯಾಡ ಅಂತ ಹೇಳಿ ಸರ್. ಅದಕ್ಕೋಸ್ಕರ 4 ತಿಂಗಳಾಯ್ತು ಇದ್ದಾಗ ಧ್ಯಾನ ಆಯ್ತು. 4 ತಿಂಗಳಿಂದ ಬಟ್ಟೆ ತೊಳೆದು, ಕಸ ಬಂದು, ಅವ್ರಿಗೆ ನೀರಿಡೋದು, ಧ್ಯಾನ ಮಾಡೋದು, ಅವ್ರಿಗೇನು ಬಿಸ್ಕತ್ ತಂದು ಕೊಡೋದು, ಅವೆಲ್ಲ ಮಾಡ್ತೀನಿ. ಮಾಂಸ ಬಿಟ್ಬಿಡ್ತೀನಿ. ಮಾಂಸದ ಹಂಚಿಗೆ ಹೋಗಂಗೆ ಆಗೋದು. ಮಾಂಸ ಬಿಡ್ತೀನಿ. ಆರಾಮ್ ಕಾಲು ಕೈ ನೋವು ಕಣ್ಣು ಒಳ್ಳೆದು. ಈ ಧ್ಯಾನದಿಂದ ಇದಷ್ಟು ಸಮಸ್ಯೆ ಹೊರ ಆಗಿತ್ತು. ಧ್ಯಾನ ಒಳ್ಳೆಯದು. ಧ್ಯಾನ ಮಾಡಬೇಕು. ಮೊನ್ನೆ ಸಾರು ಬಂದಿದ್ದ ಧ್ಯಾನ ಪಿರಮಿಡ್ ಕಳ್ಸಕ್ಕೆ ಅಲ್ಲಿ ಒಂದು ಕೊಟ್ಟರು ಮನ್ಯಾಗ ಅಂತಂದು ಹೇಳಿದ್ರೆ ನನ್ನ ಧ್ಯಾನ ಬೇಡ ಅಂತಿದ್ರು ಮನ್ಯಾಗ ಮಕ್ಕಳು. ಅವ್ರು ಏನಂತ ಹೇಳಿದ್ರು, ನೀನು ಇನ್ನು ಮೇಲೆ ಯಾವ ಬದುಕಿಗೆ ಹೋಗ್ಬೇಡಮ್ಮ, ಆ ಪಿರಮಿಡ್ ಆಗ್ಬೇಕ ಬೆಳಗ್ಗೆ ಮುಂಜಾನೆ 4 ಎದ್ದೋಗು, ಅದ್ರ ಕಸ ಬಳಿ ನೀರಿಡೋದು ಹೊಡೆದು ನೀನು ಎಂತ ಧ್ಯಾನ ಮಾಡ್ಕೆ ಮನೆಗೆ ಬಾ, ಮತ್ತೆ ಸಾಯಂಕಾಲ 4 ಗಂಟೆಗೆ ಹೋಗು, ಮತ್ತೆ ಧ್ಯಾನ ಮಾಡು ಅಂತ ಹೇಳಿದ್ರು ಸರ್. ಅದೊಂದು ಕರೆಕ್ಟ್ ನನಗೆ ಅದ್ಭುತ ಆದ ಧ್ಯಾನ ಅಂತ ಹೇಳಿದ್ರು. ಮಕ್ಕಳಿಗೆ ನಾಡಪ್ಪರು ಹೇಳಿದ್ರು. ಅಷ್ಟೇ ಆಗ್ಬಿಟ್ಟು ಅಂತ ನಾನು. ಅದರಿಂದ ನನಗೇನು ಅಷ್ಟಿಲ್ಲ. ಇವಾಗ ನನ್ನ ಮಕ್ಕಳ ಮನೆ ಸಣ್ಣದಿಲ್ಲ, ಎಲ್ಲ ದೊಡ್ಡದಾಗ್ಯಾರ, ಮಾಡೋಣ ಸೇರ್ತಾರೆ ಅಂತಂದೇಳಿ ನಾನು ಅಂತ ಸರ್. ನನ್ನ ಕರ್ಕೊಂಡ್ಬಿಟ್ಟು ನಮ್ಮ ಮುಂದಪ್ಪ ಸಾರ್ ಗೊತ್ತಾಗ್ತದೆ. ಮಾಂಸ ತಿನ್ನಬೇಡ್ರಿ ಅಂತ ಎಲ್ಲರಿಗೂ ಅದೇ ಹೇಳ್ತೀನಿ ಸರ್. ನಮ್ಮ ಮನೆಗೆ ಕೂಡ ಹೇಳ್ತೀನಿ, ಯಾರನ್ನ ಕಂಡರಿಗೆ ಹೇಳ್ತೀನಿ, ಧ್ಯಾನ ಮಾಡ್ರಿ, ಧ್ಯಾನ ಮಾಡ್ರಿ. ಭಾರಿ ಸಿಟ್ಟು ನನಗೆ, ಭಾರಿ ಸಿಟ್ಟು. ಯಾರನ್ನ ಗಂಡು ಹುಡುಗರು ಹೆಂಗೆ ನೋಡಿದ್ರೆ, ನೀನು ಹೊಡಿತೀನಿ ನೋಡಲ್ಲ ಅಂತೇಳು ಸೈಲೆಂಟ್ ಆಗಿಬಿಡ್ತೀನಿ ಸರ್. ನಾನು ಸೈಲೆಂಟ್, ಯಾರು ಏನು ಮಾತಾಡೋಕ್ಕಲ್ಲ, ಯಾರನ್ನೇ ಏನಪ್ಪಕ್ಕಲ್ಲ. ಎಲ್ಲರಿಗೆ ಮತ್ತೆ ಹೇಳೋರಿಗೆ ಮಾಂಸ ತಿನ್ಬಾರ್ದು, ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಬುದ್ಧಿ ಬರ್ತದೆ, ಒಳ್ಳೇದಾಗತ್ತೆ ಅಂತ ಕಾಲೇಜ್ ಹುಡುಗರಿಗೆಲ್ಲ ಹೇಳ್ತೀವಿ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.